ಗೈಸ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಜಿಎಂ ಯೂಟ್ಯೂಬ್ ಚಾನಲ್. ಗೈಸ್ ಎಲ್ಲರಿಗೂ ಡಿಸಿ ವರ್ಸಸ್ ಎಂಐ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಸ್ವಾಗತ ಸುಸ್ವಾಗತ. ನನ್ಗೆ ಇವತ್ತೊಂದ್ ಕಡೆ ಅನ್ಸಿದ್ ಗುರು, ಈ ಒಂದು ಮ್ಯಾಚ್ ನ ಮುಂಬೈ ಅವರೇ ಗೆಲ್ಬಹುದು ಅಂತ. ಹೇಗಪ್ಪ ಅಂದ್ರೆ ಮುಂಬೈ ಅವರು ಫಸ್ಟ್ ಮ್ಯಾಚ್ ಒಂಚೂರು ಸೋಲ್ತಾರೆ, ಆಮೇಲೆ ಒಂದು ಒಳ್ಳೆ ರೀತಿ ಕಂಬ್ಯಾಕ್ ಮಾಡ್ತಾರೆ. ಇಲ್ಲ ಅಂದ್ರೆ ಕಂಟಿನ್ಯೂಸ್ ಆಗಿ ಸೋತ್ಬಿಟ್ಟು ಗೆದ್ಕೊಂಡು ಟೂರ್ನಿಮೆಂಟ್ ಎಲ್ಲ ಗೆದ್ದಿದ್ದಾರೆ. ನೀವು ಮೆನ್ಸ್ ಇಂದು ಎಲ್ಲ ನೋಡೋರು ಹಂಗೆ ಇದೆ, ವುಮೆನ್ಸ್ ಇಂದು ಸ್ವಲ್ಪ ಟ್ರೆಂಡ್ಸ್ ನೋಡೋರು ಹಂಗೆ ಇದೆ. ಇವತ್ ಮಾತ್ರ ಗುರು, ಇವತ್ತು ನಮ್ಮ ಡಿ ಸಿ ಅವರು ಟಾಸ್ ನ ಗೆದ್ದು ಬೌಲಿಂಗ್ ನ ಸೆಲೆಕ್ಟ್ ಮಾಡ್ಕೋತಾರೆ. ಇದು ಡಿವೈ ಪಾಟೀಲ್ ಅಲ್ಲಿ ಚೇಸಿಂಗ್ ಸ್ವಲ್ಪ ಈಸಿ. ಅವಾಗ ಏನ್ ಗುರು, ಇವತ್ತು ಮತ್ತೆ ನಮ್ಮ ಮುಂಬೈ ಇಂಡಿಯನ್ಸ್ ಅವ್ರಿಗೆ ಎಡ್ವರ್ಟ್ ಆಯ್ತಾ ಗುರು ಅಂತ ಅನ್ಕೊಂಡೆ. ಇಲ್ಲ ಗುರು, ಇವತ್ತು ಕ್ಲಿಯರ್ ಆಗಿದ್ರು ಗುರು. ನಮ್ಮ ಸ್ಕ್ರಿವರ್ ಬ್ರಂಟ್ ಅವ್ರಿಗೆ ಗುರು ಒಂದು ಸೆಲ್ಯೂಟ್ ಹೊಡಿಲೇಬೇಕು. 70 ರನ್ 46 ಬಾಲ್ಗೆ 3 ಓವರ್ಗೆ 29 ರನ್ ನೀಡಿ 2 ವಿಕೆಟ್ ಬೇರೆ ತೆಗೆದಿದ್ದಾರೆ ಗುರು. ಇವ್ರದ್ದು ಭರ್ಜರಿ ಆಲ್ ರೌಂಡರ್ ಪ್ರದರ್ಶನ. ಮತ್ತೆ ನಮ್ಮ ಹರ್ಮನ್ ಪ್ರೀತ್ ಕೌರ್ ಅವರು ಸಹ ಒಂದು ಸೆಲ್ಯೂಟ್ ಹೊಡಿಲೇಬೇಕು ಗುರು. ಇವರು ಒಂದ್ 74 ರನ್ ನೋಡ್ತಿದ್ದಾರೆ. ಕೊನೆ ತನಕ ಇದ್ರು, ಒಳ್ಳೆ ಫಿನಿಶ್ ಕೊಟ್ರು. ಸ್ಟಾರ್ಟಿಂಗ್ ಸ್ವಲ್ಪ ನಿಧಾನಕ್ಕೆ ಆಡ್ತಿದ್ರು ಗುರು. ಇವ್ರದ್ದು ಆಕ್ಸಲರೇಷನ್ ಮಾತ್ರ ಸಖತ್ತಾಗಿತ್ತು ಗುರು. ನಮ್ಮ ಹರ್ಮನ್ ಪ್ರೀತ್ ಕೌರ್ ಅವ್ರದ್ದು ಇವತ್ತು ಸಹ ನಮ್ಮ ಕೆರ್ರೆ ಅವರು ಅದಷ್ಟು ಪರ್ಫಾರ್ಮೆನ್ಸ್ ಏನ್ ಕೊಡ್ಲಿಲ್ಲ. ನೆನ್ನೆ ನಮ್ಮ ಲಾರೆನ್ ಬೆಲ್ ಅವ್ರಿಗೆ ಸ್ಟ್ರಗಲ್ ಮಾಡಿದ್ರು. ಇವತ್ತು ಗುರು ಹಿಂದ್ರಿ ಅವ್ರ ಬೌಲಿಂಗ್ ಅಲ್ಲೇ ಒಂದು ಎಡ್ಜ್ ಆಗತ್ತೆ. ಅದನ್ನ ಲಿಜೆಲ್ ಲೀ ಅವರು ಅದ್ಭುತವಾಗಿ ಕ್ಯಾಚ್ ಹಿಡಿತಾರೆ ಗುರು. ಒಂದ್ಸತಿ ಫಂಬಲ್ ಆಗತ್ತೆ, ಆದ್ರೂ ಸಹ ಚೆನ್ನಾಗಿ ಕ್ಯಾಚ್ ಹಿಡಿತಾರೆ. ಕಮಲ್ ಹನಿ ಅವರು ಸ್ಟಾರ್ಟಿಂಗ್ ಸ್ವಲ್ಪ ಸ್ಟ್ರಗಲ್ ಮಾಡ್ತಿರ್ತಾರೆ. 10 ಬಾಲಿಗೆ ಕೇವಲ 2 ರನ್ ಹೊಡೆದಿರ್ತಾರೆ. ಆಮೇಲೆ 19 ಬಾಲಿಗೆ 16 ರನ್ ಹೊಡಿತಾರೆ ಗುರು. ಸ್ಟಾರ್ಟಿಂಗ್ ಹೆವಿ ಸ್ಟ್ರಗಲ್ ಮಾಡ್ತಿರ್ತಾರೆ ರನ್ ಹೊಡಿಯಕ್ಕೆ. ಆಮೇಲೆ ಒಂದಿಷ್ಟು ಚೆನ್ನಾಗಿ ಆಡ್ತಾರೆ, ಆಮೇಲೆ ಮತ್ತೆ ಇವ್ರು ಔಟ್ ಆಗ್ತಾರೆ. ಆಮೇಲೆ ಗುರು ನಮ್ಮ ಸ್ಕೈವರ್ ಬ್ರಂಟು ಮತ್ತೆ ಹರ್ಮನ್ ಪ್ರೀತ್ ಕೌರ್ ನಡುವೆ ಒಂದು ಅದ್ಭುತವಾದ ಪಾರ್ಟ್ನರ್ಶಿಪ್ ಬರುತ್ತೆ ಗುರು. ಸರಿನಾ, ಇವರಿಬ್ಬರ ಹತ್ರ ಮೇಜರ್ ಕಾಂಟ್ರಿಬ್ಯೂಷನ್ 195ಗೆ ಇಲ್ಲೇ ಲೆಕ್ಕ ಹಾಕಿ ಗುರು. 70-74 ಅಲ್ಲೇ 144 ರನ್ ಬಂತು. ಇನ್ನು 51 ರನ್ ಬೇರೆಯವರೆಲ್ಲ ಸೇರ್ಸ್ ಹೊಡೆದಿರೋದು. ಸರಿನಾ, ಅಂದ್ರೆ ಇವರಿಬ್ರದ ಮೇಜರ್ ಕಾಂಟ್ರಿಬ್ಯೂಷನ್ ಇದೆ ಗುರು. ಸರಿನಾ, ನಮ್ಮ ಹರ್ಮನ್ ಪ್ರೀತ್ ಕೌರ್ ಮತ್ತೆ ಬಂಟ್ ಅವರು. ಇನ್ನು ಗುರು ನಮ್ಮ ಕೇರಿ ಅವರು ಒಂದು 21 ರನ್ ಹೊಡಿತಾರೆ. ಇನ್ನು ಸಜನಾ ಅವರೊಂದು 5 ರನ್ ಹೊಡಿತಾರೆ ಗುರು. ಅಂದ್ರೆ ಬರೀ 2 ಬಾಲ್ ಆಡ್ತಾರೆ, ಒಂದು 4 ಒಂದು ಸಿಂಗಲ್ ಅಷ್ಟೇ. ಮತ್ತೆ ಈ ಕಡೆ ಗುರು ನಮ್ಮ ನಂದನಿ ಶರ್ಮಾ ಅವರು ಗುರು 2 ವಿಕೆಟ್ ತೆಗಿತಾರೆ. ಇವಾಗ ಗುರು ನಮ್ ಡೆಲ್ಲಿ ಕ್ಯಾಪಿಟಲ್ಸ್ ಚೇಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಗುರು, ಸ್ಟಾರ್ಟಿಂಗು ಲೀ ಅವರು ಇವ್ರು ಒಳ್ಳೆ ಕನೆಕ್ಷನ್ ಗುರು. ಒಳ್ಳೆ 30 yards ನ ಆರಾಮ್ಸ ಕ್ಲಿಯರ್ ಮಾಡ್ತಾರೆ. ಅಂದ್ರೆ ಇನ್ಫೀಲ್ಡ್ ನ ಆರಾಮ್ಸ ಕ್ಲಿಯರ್ ಮಾಡೋ ಇಂಟೆಂಟ್, ಅಗ್ರೆಸಿವ್ ಇಂಟೆಂಟ್ ಗುರು. ರಿವರ್ ಬರ್ಂಟ್ ಅವ್ರ ಬೌಲಿಂಗ್ ಅಲ್ಲಿ ನಮ್ಮ ಇಸ್ಮೈಲ್ ಅವ್ರಿಗೆ ಕ್ಯಾಚ್ ನ ಕೊಟ್ಟು ಔಟ್ ಆಗ್ತಾರೆ. ಆಮೇಲೆ ಶಫಾಲಿ ವರ್ಮಾ ಅವರು ಗುರು, ಇದು ನಿಕೋಲಾ ಕೇರಿ ಅವರು ಬೌಲಿಂಗ್ ಮಾಡ್ತಾರಲ್ಲ ಗುರು, ಸಖತ್ತಾಗಿತ್ತು. ಹೇಳ್ಬೇಕಂದ್ರೆ ಏನ್ ಗುರು ಇನ್ ಸ್ವಿಂಗ್ ಅದು, ಯಪ್ಪ ಕ್ರೇಜಿ. ನಮ್ ಭುವನೇಶ್ವರ್ ಕುಮಾರ್ ನೆನಪಾದ್ರು ಕೀಪರ್ ಮುಂದೆ, ಒಳ್ಳೆ ಇನ್ ಸ್ವಿಂಗ್, ಸಖತ್ ಬೌಲಿಂಗ್ ಇದೆ ಗುರು ಇವ್ರದ್ದು. ಮತ್ತೆ ನಮ್ಮ ವೋಲ್ವಾರ್ಟ್ ಅವ್ರದ್ದು ಸಹ ಅದೇ ರೀತಿ ಔಟ್ ಮಾಡ್ತಾರೆ. ಆಮೇಲೆ ನಮ್ಮ ಕ್ಯಾಪ್ಟನ್ ಆಗಿರುವಂತಹ ಜೆಮಿನಿ ರೋಡ್ರಿಗಸ್ ಅವ್ರು ಏನು ಆಡಲ್ಲ, ಬರೀ 1 ರನ್ ಹೊಡಿತಾರೆ 3 ಬಾಲ್ಗೆ. ಇನ್ನು ಕ್ಯಾಪ್ ಅವರು ಒಂದ್ 10 ರನ್ ಹೊಡಿತಾರೆ ಗುರು. ಇನ್ನು ಪ್ರಸಾದ್ ಅವರು ಒಂದ್ 12. ಹೆನ್ರಿ ಅವ್ರದ್ದು ಕಾಂಟ್ರಿಬ್ಯೂಷನ್ ತುಂಬಾ ಇದೆ ಗುರು. ಹೆನ್ರಿ ಅವ್ರು 56 ರನ್ ಹೊಡಿತಾರೆ. ಏನ್ ಗುರು ಇವ್ರದ್ದು ಪವರ್, ಒಳ್ಳೆ ವೆಸ್ಟ್ ಇಂಡೀಸ್ ಪ್ಲೇಯರ್, ಪವರ್ ಸಖತ್ತಾಗಿದೆ. ಇನ್ ಯಾರು ಅಷ್ಟು ಮೇಜರ್ ಕಾಂಟ್ರಿಬ್ಯೂಷನ್ ಯಾರ್ದು ಇಲ್ಲ ಗೈಸ್. ಇನ್ನು ರಾಣಾ ಅವ್ರದ್ದು ಒಂದು 11, ಮಣಿ ಅವ್ರದ್ದು ಒಂದು 7, ಚಾರಿಣಿ ಅವ್ರದ್ದು ಒಂದು 10 ರನ್ ಅಷ್ಟೇ ಗುರು. ಇನ್ ಯಾರು ಕಾಂಟ್ರಿಬ್ಯೂಟ್ ಮಾಡೇ ಇಲ್ಲ. ಒಂದ್ ರೇಂಜ್ಗೆ ಇಲ್ಲಿ ಆಡಿರೋದಂದ್ರೆ ಹೆನ್ರಿ ಅವ್ರು ಬಿಟ್ರೆ ನಮ್ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆ ಯಾರು ಆಡೇ ಇಲ್ಲ ಗುರು. ಸರಿನಾ, ಅದರಿಂದ ಮುಂಬೈ ಇಂಡಿಯನ್ಸ್ ಅವ್ರಿಗೆ ಬರೋಬ್ಬರಿ 50 ರನ್ಗಳ ಭರ್ಜರಿ ವಿಜಯ ಸಿಕ್ಕಿದೆ. ಸರಿನಾ, ಫಸ್ಟ್ ಸೋಲು ಒಂದು ರೇಂಜ್ ಮೇಕಪ್ ಆಗ್ಬಿಡತ್ ಗುರು ನೆಟ್ ರನ್ ರೇಟ್ ಅಲ್ಲೆಲ್ಲ. ಯಾಕಂದ್ರೆ ಆ ಮ್ಯಾಚ್ ನ ಗೆದ್ದಿದ್ದು ಲಾಸ್ಟ್ ಬಾಲ್ ಅಲ್ಲೇ. ಇದು ನೆಟ್ ರನ್ ರೇಟ್ ಹೆವಿ ಇನ್ಕ್ರೀಸ್ ಆಗಿರೋದೇ ನೋಡ್ಕೊಂಡ್ರೆ 50 ರನ್ ಗುರು. ಇದು ಮೇಜರ್ ಗೆಲುವು ಗುರು. ಇದು ಇಷ್ಟೊಂದ್ ರನ್ ಇಂದ ಗೆಲ್ತಾರೆ ಅಂತ ಅನ್ಕೋ ಇರ್ಲಿಲ್ಲ. ಬಟ್ ಇವತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರಿಗೆ ಯಾರು ಆಡಿಲ್ಲ ಗುರು. ಅವ್ರ ಕ್ಯಾಪ್ಟನ್ ರೋಡ್ರಿಗಸ್ ಆಡಿಲ್ಲ, ಮತ್ತೆ ಲೀ ಅವರು ಅಷ್ಟು ಆಡ್ಲಿಲ್ಲ. ಶಫಾಲಿ ವರ್ಮಾ ಅವರಿಂದ ಕಾಂಟ್ರಿಬ್ಯೂಷನ್ ಬರ್ಲಿಲ್ಲ. ಅದರಿಂದ ಏನೋ ಮಾಡಕ್ಕೆ ಆಗಲ್ಲ, ಒಂದೊಂದು ಮ್ಯಾಚ್ ಹಿಂಗ್ ಆಗ್ತಾ ಇರತ್ತೆ. ಐ ಹೋಪ್ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಸಹ ಒಂದು ಒಳ್ಳೆ ಕಂಬ್ಯಾಕ್ ನ ಮಾಡ್ತಾರೆ ಅಂತ. ಗೈಸ್, ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಜೊತೆಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್. ಜೈ ಹಿಂದ್, ಒಂದೇ ಮಾತರು.